ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆದಂತ ಗಲಭೆ. ಈ ಗಲಭೆ ನಡೆದ ದಿನ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ನಾಗಮಂಗಲದಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿನ ಮಾಜಿ ಶಾಸಕರು ಸುರೇಶ್ ಗೌಡ್ರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಿಗೆ ಸಿಕ್ಕಿದ್ರು. ಆಗ ಅವರು ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ನೋಡಿ, ನಮ್ಮೂರ್ನವ್ರು ಯಾರು ಕೂಡ ಈ ಗಲಭೆಯಲ್ಲಿ ನೇರವಾಗಿ ಹಾಗೆ ಮೊದಲಿಗರಾಗಿ ಕಿಡಿ ಹಚ್ಚೋ ಕೆಲಸ ಮಾಡಿರಲಾರರು. ಹೊರಗಿನಿಂದ ಬಂದ ಯಾರೋ ಇದರಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದಾರೆ ಅನ್ನೋ ಅನುಮಾನ ಇದೆ. ಅದಾದ ನಂತರದಲ್ಲಿ FIR ದಾಖಲಾಯಿತು. FIR ದಾಖಲಾದ ನಂತರದಲ್ಲಿ ಒಂದಷ್ಟು ಜನ, ಇನಿಷಿಯಲಿ 53 ಜನ 54 ಜನರ ಹೆಸರಿತ್ತು. ಆ ಸಂದರ್ಭದಲ್ಲೂ ಕೂಡ ಸುರೇಶ್ ಗೌಡ್ರು ಅನುಮಾನ, ಇವರೆಲ್ಲರೂ ಕೂಡ ಇದರಲ್ಲಿ ಬಹುತೇಕರು ಅಮಾಯಕರಿದ್ದಾರೆ. ಆಕ್ಚುಲಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಗಲಭೆ ಆಗಲಿಕ್ಕೆ ಹೊರಗಿನವರ ಕುಮ್ಮಕ್ಕೆ ಪಾತ್ರ ದೊಡ್ಡ ಪ್ರಮಾಣದಲ್ಲಿ ನಿರ್ವಹಿಸಿದೆ. ಕೇವಲ ಸುರೇಶ್ ಗೌಡ್ರ ಅನುಮಾನ ಮಾತ್ರ ಅಲ್ವಾ, ನಿಜಕ್ಕೂ ಕೂಡ ಇಂಥದ್ದೊಂದು ಹೊರಗಿನವರ ಪಾತ್ರ ಈ ಗಲಭೆಯಲ್ಲಿ ಇದೆಯಾ ಅನ್ನೋದಕ್ಕೆ ಪೂರಕವಾಗಿ ಒಂದಷ್ಟು ಅಂಶಗಳು ಇವತ್ತು ಬಯಲಿಗೆ ಬರ್ತಾ ಇದೆ. ನಾಗಮಂಗಲದ ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ನುಗ್ಗಿದ್ದೊಬ್ರು, ಹೊಡೆದಿದ್ದೊಬ್ರು, ಬೆಂಕಿ ಹಚ್ಚಿದ ಇನ್ಯಾರೋ ಅನ್ನೋ ರೀತಿಯಲ್ಲಿ ಇರಬಹುದಾ ಅಂತ ಹೇಳಿ, ಅದರಲ್ಲೂ 2 ಹೆಸರುಗಳು ಪ್ರಮುಖವಾಗಿದೆ. ಇನ್ ಡೀಟೇಲ್ ಆಗಿ ಮುಂದೆ ಕೂಡ ತಿಳಿಸ್ತಾ ಹೋಗ್ತೀವಿ. ಹೊರಗಿನಿಂದ ಅಂದ್ರೆ ಕೇರಳದಿಂದ ಬಂದು PFI ನಂಟಿರುವವರು ಇಲ್ಲಿ ಗಲಭೆ ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಕ್ಕೆ ಕಾರಣವಾದ್ರ ಅನ್ನೋ ಅನುಮಾನ ಹುಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ಗಮನಿಸಿ. ನಂತರದಲ್ಲಿ ಉಳಿದ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಹೇಳ್ತೀನಿ. ರಾತ್ರೋರಾತ್ರಿ ರಕ್ಕಸ ಕೃತ್ಯ. ಶಾಂತವಾಗಿದ್ದ ನಾಗಮಂಗಲ ಧಗಧಗಿಸಿತು. ಜೈಕಾರ ಕೂಗುತ್ತಿದ್ದ ನೆಲದಲ್ಲಿ ಧಿಕ್ಕಾರ ಮೊಳಗಿತ್ತು. ನೋಡುತ್ತಿದ್ದಂತೆ ಊರು ಸ್ಮಶಾನವಾಯಿತು. ನಾಗಮಂಗಲ ಗಲಭೆಗೆ ಮೊದಲೇ ಸಂಚು. ಬೆಂಕಿ ಹಿಂದಿದೆಯಾ ಕೇರಳದ PFI ನಂಟು? ಇದೊಂದು ಸೀನ್ ನೋಡಿ. ಇಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಒಡೆಯೋದಕ್ಕಾಗಿ ಹಾರೆ ಬಳಸ್ತಿದ್ದಾರೆ. ಮೊದಲು ಸಿಸಿ ಕ್ಯಾಮೆರಾ ಒಡೆದು ತಮ್ಮ ದುಷ್ಕೃತ್ಯಕ್ಕೆ ತಯಾರಿ ಮಾಡಿಕೊಳ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಾಗಮಂಗಲ ಗಲಭೆ ಪ್ರೀ ಪ್ಲಾನ ಅನ್ನೋ ಅನುಮಾನ ದಟ್ಟವಾಗುತ್ತೆ. ಇನ್ನು ಗಲಭೆ ಹಿಂದೆ ಕೇರಳದ ನಿಷೇಧಿತ ಸಂಘಟನೆ PFI ಕೈವಾಡ ಇರೋ ಡೌಟ್ ಕೂಡ ಹುಟ್ಕೊಳ್ತಿದೆ. ಯಾಕಂದ್ರೆ ಪೊಲೀಸರು ಬಂಧಿಸಿರೋ ಆರೋಪಿಗಳಲ್ಲಿ 2 ಕೇರಳ ಮೂಲದವರು ಅಂತ ಗೊತ್ತಾಗಿದೆ. ಕೇಸ್ನ ಆರೋಪಿ ಯೂಸುಫ್, ಆರೋಪಿ ನಾಸೀರ್ ಮೂಲ ಕೆದಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೇರಳದ ಈ 2 PFI ಸಂಘಟನೆಗೂ ಸಂಬಂಧ ಇದೆಯಾ? ನಾಗಮಂಗಲ ಗಲಭೆಗೂ ಕೇರಳಕ್ಕೂ ನಂಟಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಒಟ್ನಲ್ಲಿ ಈವರೆಗೂ ನಾಗಮಂಗಲ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ 55 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರ ಮಧ್ಯೆ ಕೇರಳ ನಂಟು ಅಂಟಿಕೊಂಡಿದ್ದು ಇಡೀ ಪ್ರಕರಣ ಮತ್ತೆ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲಿಯ ನಾಗಮಂಗಲ, ಎಲ್ಲಿಯ ಕೇರಳ, ಎಲ್ಲಿಯ ನಿಷೇಧಿತ PFI, ಒಂದಕ್ಕೊಂದು ಹೆಂಗ್ ಲಿಂಕು? ಈ ಅನುಮಾನ ಬರ್ಲಿಕ್ಕಾದ್ರೂ ಏನ್ ಕಾರಣ ಅನ್ನೋದಕ್ಕೆ ಒಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಾಗಮಂಗಲದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಸಂದರ್ಭದಲ್ಲಾದ ಗಲಭೆ, ಇದನ್ನ ಕೋಮು ಗಲಭೆ ಅಂತ ಹೇಳಿ ಕರಿಬೇಡಿ ಅನ್ನೋದು ಗೃಹ ಸಚಿವರ ಮಾತು. ಆದರೆ 2 ಕೋಮಿನ ನಡುವೆಯೇ ಆದ ಸಂಘರ್ಷ. ಗಣೇಶ ಮೆರವಣಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದವರು ಕಲ್ಲು ತೂರಾಟ ಮಾಡಿದ್ರು. ಪ್ರತಿಯಾಗಿ ಈ ಗುಂಪಿನಿಂದಲೂ ಕೂಡ ಕಲ್ಲು ತೂರಾಟ ಆಯಿತು. ಅದಾದ ನಂತರದಲ್ಲಿ ಕೆಲ ಕಿಡಿಗೇಳಗಳ ಕೈಯಲ್ಲಿ ಮಾರಕಾಸ್ತ್ರ ಬಂತು. ನೋಡ್ತಾ ಇದ್ದಂತೆ ಸಿಕ್ಕ ಅಂಗಡಿಗಳು, ವಾಹನಗಳು, ಮನೆ ಎಲ್ಲ ಕಡೆ ಕೂಡ ಅಟ್ಯಾಕ್ ಆಗಲಿಕ್ಕೆ ಶುರುವಾಯಿತು. ಇದೆಲ್ಲವನ್ನ ಕೂಡ ನಿರಂತರವಾಗಿ ನೀವು ಗಮನಿಸಿದ್ದೀರಿ. ಅದರ ಅಪ್ಡೇಟ್ ನಿಮಗೂ ಕೂಡ ಇದೆ. ನಾಗಮಂಗಲ ಗಲಭೆಯಲ್ಲಿ ಇದೀಗ ಹೊರಗಿನವರ ಪಾತ್ರ ಇದೆ ಅನ್ನೋ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ. ಕೇರಳದ ಮುಸ್ಲಿಂ ಸಂಘಟನೆಯ ಲಿಂಕ್ ಇರಬಹುದು ಅನ್ನೋ ಅನುಮಾನ. ಇದಕ್ಕೆ ನೇರವಾಗಿ ಕಾರಣವಾಗ್ತಾ ಇರೋದು 154 ಜನ ಯಾರನ್ನೆಲ್ಲ ಈ ಪ್ರಕರಣದಲ್ಲಿ ಹೆಸರಿಸಲಾಗಿದೆ. ಆ 154 ಜನರ ಪೈಕಿ ಇಬ್ಬರು ಕೇರಳ ಮೂಲದ ಮುಸ್ಲಿಂ ಯುವಕರು ಅನ್ನೋದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕೇರಳದ PFI ಸಂಘಟನೆ, ನಿಷೇಧಿತ PFI ಸಂಘಟನೆಯ ಕೈವಾಡ ಇದೆಯಾ ಈ ಗಲಭೆಯಲ್ಲಿ? ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಹಿಂದೆ ಕೂಡ ಕರ್ನಾಟಕದಲ್ಲಿ ಆದ ಒಂದಷ್ಟು ಸಂಘರ್ಷಗಳಲ್ಲಿ ಇಂಥದ್ದೇ ಅನುಮಾನಗಳು ವ್ಯಕ್ತವಾಗಿತ್ತು. ಫಾರ್ ಎಕ್ಸಾಂಪಲ್,
ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆಗಳಾಗ್ತಾ ಇದ್ದ ಸಂದರ್ಭದಲ್ಲೂ ಕೂಡ ಹೊರಗಿನಿಂದ ನಿಷೇಧಿತ PFI ಸಂಘಟನೆಯ ಕೆಲವರು ಆ ಹಿಜಾಬ್ಗಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದ ಯುವತಿಯರಿಗೆ ಬೆಂಬಲವಾಗಿ ನಿಂತಿದ್ದಾರೆ, ಅವರನ್ನ ಪ್ರಚೋದನೆಗೆ ಒಳಪಡಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿತ್ತು. ಹೀಗೆ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದು. ಹೀಗೇನೆ ನಾಗಮಂಗಲದ ಗಲಭೆಯಲ್ಲೂ ಕೂಡ ಕೇರಳದ ನಿಷೇಧಿತ PFI ಸಂಘಟನೆಯ ಕೈವಾಡದ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. 154 ಆರೋಪಿಗಳ ಪೈಕಿ 44ನೇ ಆರೋಪಿ ಅಕ್ಯೂಸ್ಡ್ ನಂಬರ್ 44 ಯೂಸುಫ್ ಬಿನ್ ಹೈದರ್. ನಾವು ಆ FIRನ ಪ್ರತಿಯನ್ನ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ವಿ. ಅದರಲ್ಲಿ ಆರೋಪಿಗಳ ಹೆಸರು, ಅದ್ರ ಮುಂದೆ ಅವರ ಅಡ್ರೆಸ್, ಅಂದರೆ ಯಾವ ಊರಿನವರು, ವಯಸ್ಸೆಷ್ಟು, ಇದೆಲ್ಲವನ್ನ ಕೂಡ ನಮೂದು ಮಾಡಲಾಗಿರುತ್ತೆ. ಹಾಗೇನೆ ಈ ಪ್ರಕರಣದ ಆರೋಪಿ ಸಂಖ್ಯೆ 44 ಯೂಸುಫ್ ಬಿನ್ ಹೈದರ್. ಈತನ ಮೂಲ ಕೇರಳ. ಕೇವಲ ಇವರೊಬ್ಬನಲ್ಲ, ಬದಲಾಗಿ ಆರೋಪಿ ಸಂಖ್ಯೆ 61 ನಾಸಿರ್. ಈತ ಕೂಡ ಕೇರಳ ರಾಜ್ಯದ ಮಲ್ಲಪ್ಪುರಂ ಮೂಲದವನು. ಕೇರಳದವ್ರು ಯಾರು ಬರಲೇಬಾರ್ದ ನಾಗಮಂಗಲಕ್ಕೆ? ಬಂದಿರಬಹುದೇನೋ, ಇಲ್ಲಿ ಯಾರೋ ಸಂಬಂಧಿಕರು, ಫ್ರೆಂಡ್ಸೋ ಯಾರೋ ಇರಬಹುದು, ಹಾಗಾಗಿ ಬಂದಿರಬಹುದು ಅಂತ ಹೇಳಿ ಅನ್ನಿಸ್ಬಹುದು ಮೇಲ್ನೋಟಕ್ಕೆ. ಆದರೆ ಗಲಭೆ ಆಗೋ ಸಂದರ್ಭದಲ್ಲಿ ಹೊರಗಿನಿಂದ ಬಂದವರ ಪಾತ್ರ ಏನು? ಈಗ ಫಾರ್ ಎಕ್ಸಾಂಪಲ್ ನೀವೇ ಯಾವುದೋ ಟ್ರಿಪ್ಪಿಗೋ ಅಥವಾ ಸಂಬಂಧಿಕರ ಮನೆಗೋ ಹೋಗಿರ್ತೀರಿ. ಅಲ್ಲಿ ಗಲಾಟೆ ಆಗ್ತಿದ್ದಾಗ ಫಸ್ಟ್ ನಾವೇನು ಮಾಡ್ತೀವಿ? ನಮ್ಮ ಕುಟುಂಬದವರ ರಕ್ಷಣೆ ಕಡೆ ಗಮನ ಕೊಡ್ತೀವಿ. ನಮ್ಗೆ ಯಾಕೆ ಬೇಕಪ್ಪ, ಗೊತ್ತಿಲ್ಲದೆ ಇರೋ ಊರು, ಪರಿಚಯ ಜಾಸ್ತಿ ಜನ ಇಲ್ಲದೆ ಇರೋ ಊರು, ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಎಷ್ಟು ಸುರಕ್ಷಿತ ಸಾಧ್ಯನೋ ಅಷ್ಟು ಸುರಕ್ಷಿತ ಜಾಗಗಳನ್ನು ಹುಡ್ಕೊಂಡು ಹೋಗ್ತೀವಿ ಸಹಜವಾಗಿ. ಆದರೆ ಗಲಭೆ ಆಗೋ ಸಂದರ್ಭದಲ್ಲಿ ಕೇರಳದ ಮಲ್ಲಪ್ಪುರಂ ಮೂಲದ ಇವರಿಬ್ಬರೂ ಕೂಡ ಇದ್ರು ಅನ್ನೋದಕ್ಕೆ ಪೂರಕವಾಗಿ ಒಂದಷ್ಟು ಫುಟೇಜ್ಗಳು, ವಿಡಿಯೋ ಫುಟೇಜ್ಗಳು ಲಭ್ಯವಾಗಿದೆ. ಪೊಲೀಸರು ಅದೇ ಆಧಾರದ ಮೇಲೆ ಇವರಿಬ್ಬರ ಮೇಲೆ ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಕೇರಳ ಮೂಲದವರು ಈ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನೋದ್ರಿಂದನೇ ಪ್ರಾರಂಭವಾಗಿದೆ. ಹಿಂದಿನಿಂದ ಈ ಇಬ್ಬರ ಮೂಲಕ ಅಥವಾ ಇನ್ನೂ ಕೆಲವರ ಮೂಲಕ PFI ಸಂಘಟನೆಯ ಕೆಲವರೇನಾದರೂ ಗಲಭೆ ಮತ್ತಷ್ಟು ಹೆಚ್ಚಾಗಲಿಕ್ಕೆ ಕಾರಣರಾದ್ರ, ಪೂರ್ವ ನಿಯೋಜಿತವೇ ಆಗಿದ್ರೆ ಈ ಕೃತ್ಯ, ಗಲಭೆ, ಆ ಪೂರ್ವ ನಿಯೋಜನೆಯ ಪ್ಲಾನಿಂಗ್ ಅನ್ನ ಕೇರಳದಲ್ಲಿ ಮಾಡಲಾಯ್ತಾ? ಅನುಮಾನಗಳಿದೆ. ತನಿಖೆ ಸಂದರ್ಭದಲ್ಲಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಹೊರಬರೋ ನಿರೀಕ್ಷೆ ಇದೆ. ರಾಜ್ಯದ ಪೊಲೀಸರು ಕೂಡ ಇದೀಗ ಈ ಇಬ್ಬರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಮಂಡ್ಯ SP ರಾಜ್ಯದ ಆಂತರಿಕ ಭದ್ರತಾ ವಿಭಾಗಕ್ಕೆ ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ. ನಾಗಮಂಗಲದ ಗಲಭೆ ನಡೆಯೋಕೆ ಕೇರಳ ವ್ಯಕ್ತಿಗಳೇ ಕಾರಣನಾ? ಇವರಿಬ್ಬರ ಪಾತ್ರ ಏನಿದೆ? ಇವರಿಬ್ಬರ ಹಿಂದೆ ಯಾರೆಲ್ಲ ಇದ್ದಾರೆ? ಇದ್ರ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮಂಡ್ಯದ SP. ಇಬ್ಬರು ಕೇಂದ್ರ ನಿಷೇಧಿತ PFI ಸಂಘಟನೆಯ ಸದಸ್ಯರ, PFI ಆಗಬೇಕಿತ್ತು, ಕ್ಷಮೆ ಇರಲಿ, PSI ಆಗಿದೆ, PFI ಸಂಘಟನೆಯ ಸದಸ್ಯರ ಅನ್ನೋ ಅನುಮಾನ ಇದೆ. ಈ ಹಿಂದೆ ಯಾವುದಾದ್ರೂ ಪ್ರಕರಣಗಳು ಇವರ ಮೇಲಿದೆಯಾ ಅನ್ನೋದನ್ನ ಕೂಡ ಟ್ರ್ಯಾಕ್ ಮಾಡಿ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಆಗ್ರಹಿಸಲಾಗಿದೆ. ಈ ಹಿಂದೆ ಯಾವುದಾದ್ರೂ ಗಲಾಟೆಯಲ್ಲಿ ಪಾಲ್ಗೊಂಡಿದ್ರಾ ಅನ್ನೋದನ್ನ ಕೂಡ ಕ್ರಾಸ್ ವೆರಿಫೈ ಮಾಡಲಾಗ್ತಾ ಇದೆ. SP ಮಲ್ಲಿಕಾರ್ಜುನ್ ಅವರ ಮನವಿಯ ಆಧಾರದ ಮೇಲೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಸಂಗ್ರಹ ಮಾಡೋ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಈ ಆರೋಪಿಗಳಿಬ್ಬರು PFI ಸಂಘಟನೆ ಸದಸ್ಯರು ಅನ್ನೋದು VHP ಆರೋಪ. ಮಾಹಿತಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳಿದ್ದಾರೆ. ಬಟ್ VHP ಅವರು ಇಲ್ಲ ಇವರಿಬ್ಬರಿಗೆ PFI ಲಿಂಕ್ ಇದೆ, PFIನ ಸದಸ್ಯರಾಗಿದ್ದವರೇ ಇವರು ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾಗಮಂಗಲದಲ್ಲಿ ಗಲಭೆ ಮಾಡಲಿಕ್ಕೆ ಈ ಮೊದಲೇ ಪ್ಲಾನ್ ಮಾಡಿದ್ರ ಅನ್ನೋ ಅನುಮಾನ. ಈ ಇಬ್ಬರ ಹೆಸರು ಬಹಿರಂಗವಾದ ನಂತರ ಮತ್ತಷ್ಟು ಬಲವಾಗ್ತಾ ಇದೆ. ಶಾಂತವಾಗಿದ್ದ ನಾಗಮಂಗಲಕ್ಕೆ ಕೊಳ್ಳಿ ಇಟ್ರ ಇವರೇನೆ ಅನ್ನೋ ಅನುಮಾನ. ಗಲಾಟೆ ನಡೆದ ದಿನ ಇದಕ್ಕೆ ಪೂರಕ. ಕೇವಲ ಇವರಿಬ್ಬರು ಇದ್ದಾರೆ ಅನ್ನೋದು ಮಾತ್ರವಲ್ಲ, ಗಲಾಟೆ ನಡೆದ ದಿನ ಇದಕ್ಕೆ ಪೂರಕವಾಗಿ ಅನುಮಾನ ಹುಟ್ಟಿಸುವಂತಹ ಮತ್ತೊಂದಷ್ಟು ಘಟನೆಗಳು ನಡೆದಿದೆ. ಮೆಡಿಕಲ್ ಶಾಪ್ನಿಂದ 200 ಮಾಸ್ಕ್ ಅನ್ನ ಖರೀದಿ ಮಾಡಿದ್ರಂತೆ. ಮಾಸ್ಕ್ ಬೇಸಿಕಲಿ ಮುಖ ಕವರ್ ಮಾಡಲಿಕ್ಕೆ. ಈ ವಿಡಿಯೋಗಳಲ್ಲಿ, CCTV ಫುಟೇಜ್ಗಳಲ್ಲಿ ಮುಖ ಕಾಣದೇ ಇರಲಿ, ಕಾಣಿಸಿದ್ರೂ ಕೂಡ ಅಸ್ಪಷ್ಟವಾಗಿರಲಿ ಅನ್ನೋ ಕಾರಣಕ್ಕೇನೆ ಮಾಸ್ಕ್ ಖರೀದಿ ಮಾಡಿದ್ರ ಅನುಮಾನ ಇದೆ. 200 ಮಾಸ್ಕ್. ಇನ್ನು ಪೆಟ್ರೋಲ್ ಬಾಂಬ್ ಬಳಕೆಯಲ್ಲೂ ಕೂಡ ಕೇರಳ ಮುಸಲ್ಮಾನರ ಕೈವಾಡ ಇರಬಹುದಾ ಅನ್ನೋ ಶಂಕೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಆಗ್ರಹಿಸದೆ ಸ್ಥಳೀಯ ಪೊಲೀಸರು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಕ್ಕ ನಂತರದಲ್ಲಿ ಕಾದು ನೋಡೋಣ ನಿಜಕ್ಕೂ ಈ ಅನುಮಾನದಲ್ಲಿ ಪುಷ್ಟಿ ಇದೆಯಾ ಅನ್ನೋದು.